ಆದರಣೀಯ ನಮ್ಮ ಎಲ್ಲ ತಾಲೂಕು ಪದಾಧಿಕಾರಿಗಳೇ, ಏನು ಮತ್ತು ನಮ್ಮ ಪತ್ರಕರ್ತ ಮಿತ್ರರೇ, ಏನು ಈ ದಿನ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಸಾವಿರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯದ ಪರವಾಗಿ 70ರ ದಶಕದಲ್ಲಿ ದಲಿತ ಸಂಘರ್ಷ ಸಮಿತಿ ಹುಟ್ಟಿ ಎಲ್ಲಿ ಶೋಷಣೆ ಇದೆ, ಎಲ್ಲಿ ಅನ್ಯಾಯ ಆಗ್ತಿದೆ, ಭೂಮಿ ಬೇಕು ಎಂಡ ಬೇಡ ಎನ್ನುವ ಒಂದು ಘೋಷಣೆಯೊಂದಿಗೆ ಪ್ರಾರಂಭವಾಗಿ ನಮಗೆ ಭೂಮಿ ಬೇಕು, ವಸತಿ ಬೇಕು, ಇಲ್ಲ ಸತ್ತಾಗ ರುದ್ರಭೂಮಿ ಬೇಕಂತ ಸುಮಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇಷ್ಟು ವರ್ಷಗಳ ಕಾಲ ನಾವು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇಲ್ಲಿ ತಾಲೂಕು ಆಡಳಿತ ವರ್ಗ ಮತ್ತು ಜಿಲ್ಲಾ ಆಡಳಿತ ವರ್ಗ ಭರವಸೆಗಳ ಮಾತ್ರ ಸೀಮಿತವಾಗಿದೆ. ಹಾಗಾಗಿ ಏನು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕು ಕಚೇರಿಗಳ ಮುಂದುಗಡೆ 20ನೇ ತಾರೀಕು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಮ್ಮ ತಾಲೂಕಿನಲ್ಲೂ ಸಹ ಈ ಭೂಮಿ ಬೇಕು, ವಸತಿ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು ಅಂತ ದಲಿತ ಸಂಘ ಸಮಿತಿ ಕಡೆಯಿಂದ ನಾವು ಅನಿರ್ದಿಷ್ಟ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಹೋರಾಟವನ್ನು ನಾವು ಕೈ ಬಿಡೋದಿಲ್ಲ ಅಂತ ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ಇವರಿಗೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಏನು ಮತ್ತೆ ಇಡೀ ಈ ಕಾರ್ಯಕ್ರಮಕ್ಕೆ ತಾಲೂಕಿನಾದ್ಯಂತ ಎಲ್ಲ ಪಂಚಾಯತಿಗಳ ಕಡೆಯಿಂದ ಎಲ್ಲ ಹೋಬಳಿ ಮಟ್ಟದ ಪದಾಧಿಕಾರಿಗಳು ಮತ್ತು ಗ್ರಾಮ ಶಾಖೆ ಪದಾಧಿಕಾರಿಗಳು, ಎಲ್ಲ ಸಂಸ್ಥೆ ಕಾರ್ಯಕರ್ತರು ಹೆಚ್ಚಿನ ಒಂದು ಜನಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀವಿ. ಎಲ್ಲ ತಾಲೂಕು ಪದಾಧಿಕಾರಿಗಳೇ ಹಾಗೂ ಪತ್ರಿಕಾ ಮಾಧ್ಯಮ ಮಿತ್ರರೇ, ಏನು ಸುಮಾರು 70 ದಶಕದಲ್ಲಿ ಉದ್ದಂಥ ದಲಿತ ಸಂಘರ್ಷ ಸಮಿತಿ ನಿರಂತರವಾಗಿ ಭೂಮಿ ಬೇಕು, ವಸತಿ ಬೇಕು, ಭೂಮಿಗೆ ಒಂದು ವಸತಿ ಶಾಲೆ ಬೇಕು ಅಂತ ಏನು 10 ಒತ್ತಾಯಗಳನ್ನು ಮಾಡಿಕೊಂಡು ಬರ್ತಿತ್ತು. ಅದರ ಪ್ರತಿಫಲವಾಗಿ ಇವತ್ತು ಕೂಡ ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಮೂಲಭೂತ ಸೌಕರ್ಯವನ್ನು ಪಡೆದುಕೊಳ್ಬೇಕಾದ್ರೆ ಇವತ್ತು ಹೋರಾಟಗಳನ್ನು ಮಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಬರೆದುಕೊಟ್ಟು ನಮಗೆ ಒಳ್ಳೆಯ ಜೀವನ, ವಿದ್ಯಾಭ್ಯಾಸ ತೆಗೆದುಕೊಂಡು ಮಕ್ಕಳು ಉನ್ನತವಾದಂಥ ಒಂದು ಮಟ್ಟಕ್ಕೆ ಬೆಳೀಲಿ ಅಂತ ಮಾಡಿಕೊಟ್ಟಿದ್ರು ಕೂಡ ಅಧಿಕಾರಿ ವರ್ಗದವರು ಇವತ್ತು ಕೂಡ ನಮಗೆ ಕೊಡುವಲ್ಲಿ ವಿಫಲರಾಗಿದ್ದಾರೆ. ಆ ವಿಚಾರವಾಗಿ ನಮ್ಮ ಜಿಲ್ಲಾ ಸಮಿತಿ ನಮಗೆ ಒಂದು ಆದೇಶವನ್ನು ಕೊಟ್ಟಿದೆ. ಎಲ್ಲ ತಾಲೂಕು ಕಚೇರಿಗಳ ಮುಂದೆ ಅನಿರ್ದಿಷ್ಟ ಕಾಲ ಧರಣಿಯನ್ನು ಹಮ್ಮಿಕೊಂಡು ನಮಗೆ ಭೂಮಿ ವಸತಿ ದೊರಕುವವರೆಗೂ ಯಾವುದೇ ಕಾರಣಕ್ಕೂ ನಾವು ಇಲ್ಲಿಂದ ಕೊಟ್ಟು ಬಿಡದೆ ಧರಣಿಯನ್ನು ಮುಂದುವರಿಸಬೇಕು ಅಂತ ಕೊಟ್ಟಿದೆ. ಹಾಗಾಗಿ ಈಗ ತಾಲೂಕಿನಿದ್ದಂಥ ಪ್ರಗತಿಪರ ಚಿಂತಕರು, ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಏನಿದೆ ಅದು ಕೆಲಸಗಳನ್ನು ಈಡೇರೋವರೆಗೂ ಕಾರ್ಯಕ್ರಮ ಮಾಡ್ತೀವಿ ಅಂತ ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸ್ತಾ ಇದ್ದೀವಿ. ಪತ್ರಿಕಾಗೋಷ್ಠಿಯನ್ನು ಕರೆದಿರೋ ಉದ್ದೇಶ ಸುಮಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾಗಿ ಕನಿಷ್ಠ ಪಕ್ಷ ಮೂಲಭೂತವಾಗಿ ಬದುಕೋದಕ್ಕೆ ಬೇಕಾದಂಥ ವಸತಿ, ಮನೆ ಮತ್ತು ಭೂಮಿಯನ್ನು ಪಡೆಯಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ದಲಿತ ಸಂಘರ್ಷ ಸಮಿತಿ ಇವತ್ತು ಕೂಡ ಏನಿದೆ ತಿಂಗಳು 20ನೇ ತಾರೀಕು ಸೋಮವಾರ ಅನಿರ್ದಿಷ್ಟಾವಧಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಉದ್ದೇಶ ಇಷ್ಟೇ, ಈಗ ಜಿಲ್ಲೆಯಾದ್ಯಂತ ಇರುವಂಥ ಜಿಲ್ಲಾಡಳಿತ ಅಧಿಕಾರಿಗಳು ದಲಿತರಿಗೆ ಬೇಕಾಗಿರುವಂತಹ ಮತ್ತು ಎಲ್ಲ ಬಡವರಿಗೂ ಬೇಕಾಗಿರುವಂಥ ಅನೇಕ ಏನು 57, 53 ಮತ್ತು 53, 57 ಹಾಕ್ಕೊಂಡಿರುವಂಥ ಎಲ್ಲ ದಲಿತರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೂ, ಎಲ್ಲ ಬಡವರು ಕೂಡ ಭೂಮಿಯನ್ನು ಕೊಡಬೇಕು ಮತ್ತು ದಲಿತರಿಗೆ ಮತ್ತು ಎಲ್ಲ ಜನಕ್ಕೆ ವಸತಿ ಯೋಜನೆಯನ್ನು ತಿಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು 20ನೇ ತಾರೀಕು ಧರಣಿ ಮಾಡ್ತಾಯಿದ್ವಿ. ಅದಕ್ಕೆ ಎಲ್ಲ ಪದಾಧಿಕಾರಿಗಳು ಮತ್ತು ಹೆಚ್ಚಿನ ಪ್ರಗತಿಪರ ಸಂಘಟನೆಯವರೆಲ್ಲರೂ ಸೇರಿಕೊಂಡು ಸಹಕಾರ ಕೊಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ